ಇವತ್ತಿನ ಈ ಕಾರ್ಯಕ್ರಮ ಒಂದು ರೀತಿ ಅನಿರೀಕ್ಷಿತವಾದಂತಹ ಫಲಿತಾಂಶವನ್ನು ತಂದುಕೊಡ್ತಾ ಇದೆ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಗೋಪಾಲ್ ಗೌಡರಿಗೆ ಬಹಳ ಚೆನ್ನಾಗಿ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ರು. ಹಾಗೆ ಮಾಡುವಾಗ ನನ್ನ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಆಡಿದರು. ಅವರ ಮಾತು ಮತ್ತು ನನಗೆ ಭಾಳ ಮುಜುಗರ ಆಗ್ತಾ ಇರೋದು ಏನಪ್ಪ ಅಂದರೆ, ಆ ಪುಸ್ತಕದಲ್ಲಿ ನಾನು ಇದ್ದೀನಿ, ಆದರೆ ನಾನು ಎಷ್ಟರ ಮಟ್ಟಿಗೆ ಅರ್ಹ ಅಥವಾ ನಾನು ಡಿಸರ್ವ್ ಮಾಡ್ತೀನಾ ಇಲ್ವ ಅಂತ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ. ಆದರೂ ಕೂಡ ಅವರ ಒಳ್ಳೆಯ ಮನಸ್ಸು, ಇಲ್ಲಿರ್ತಕ್ಕಂಥ ಎಲ್ಲ ನಿಮ್ಮ ಹೃದಯವಂತಿಕೆಗೆ ನಾನು ಸದಾಕಾಲ ಋಣಿಯಾಗಿರ್ತೀನಿ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಹಿರಿಯರು ಹಾಗೂ ಮಾಜಿ ಸಭಾಧ್ಯಕ್ಷರು ಆದಂಥ ನನ್ನ ಹಿತೈಷಿಗಳು ಆದಂಥ ಸನ್ಮಾನ್ಯ ಸುದರ್ಶನ್ ಸಾಹೇಬರು ಕೂಡ ಭಾಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರು. ಒಬ್ಬ ಆಡಳಿತಗಾರನಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರು ಏನನ್ನು ನಿರೀಕ್ಷೆ ಮಾಡ್ತಾರೆ ಮತ್ತು ಹೇಗೆ ಅವರು ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ ಹತ್ತಿರ ಆಗ್ತಾರೆ ಅನ್ನೋ ವಿಚಾರಗಳು ಕೂಡ ಅವರ ಅನುಭವದ ಹಿನ್ನೆಲೆಯಲ್ಲಿ ಮಾತಾಡಿದರು. ಅದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಹಾಗೆ ನರಸಿಂಹಮೂರ್ತಿಯವರು ಕೂಡ ತಮ್ಮ ಒಂದು ಸಂದೇಶ ಅಂತ ಅಂದ್ಕೊಂಡೆ, ಇಲ್ಲ ಅವರು ಆಲ್ಮೋಸ್ಟ್ ಅವರು ವಿಮರ್ಶನೆ ಮಾಡಿ ಸುದೀರ್ಘವಾದಂಥ ಒಂದು ಅಭಿಪ್ರಾಯವನ್ನೇ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಇನ್ನೂ 5 ದಿನ ಇದೆ ನಂಗೆ ರಿಟೈರ್ ಆಗೋಕ್ಕೆ ಅಂತ ನಾನು ಹೇಳ್ತಾ ಇದ್ದೆ ನಮ್ಮ ಸುದರ್ಶನ್ ಅವರಿಗೆ. ನೀವೆಲ್ಲ ಸೇರಿ ಇವತ್ತು ನನಗೆ ಸನ್ಮಾನನೋ ಅಥವಾ ಬೀಳ್ಕೊಡುಗೆನೋ ಮಾಡಿಕೊಟ್ಬಿಟ್ಟಿದ್ದೀನಿ. ನಿಜ, ವೃತ್ತಿಯಲ್ಲಿ ಮಾತ್ರ ನಾವು ಒಂದಷ್ಟು ದಿನ ಪಕ್ಕಕ್ಕೆ ಸರಿತೀವಿ, ಅಲ್ಲಿ ನಿವೃತ್ತಿ ಅನ್ನೋದು ಸಹಜ. ಯಾವುದು ಪ್ರಾರಂಭ ಆಗುತ್ತೋ ಅದು ಅಂತ್ಯವಾಗಲೇಬೇಕು. ಅದು ಸಹಜವಾದಂಥ ನಿಯಮ. ಅದನ್ನು ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರವೃತ್ತಿ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನನ್ನ ಜೀವನದಲ್ಲಿ ಪ್ರಾರಂಭದಲ್ಲಿ ನಾನು ಸರ್ಕಾರಿ ನೌಕರಿ ಸೇರಿದಾಗ, ಅದಕ್ಕೆ ಹಿಂದೆ ನಾನು ಪತ್ರಕರ್ತನಾಗಿದ್ದವನು. ನಾನು ಸರ್ಕಾರಿ ನೌಕರಿ ಸೇರಿದಾಗ ನಿಜಕ್ಕೂ ಹೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಕಾರಣ ಏನಪ್ಪ ಅಂತಂದರೆ, ಕೆಲಸ ಸಿಕ್ತು ಅನ್ನೋ ಸಂತೋಷ ಪಡೆದೆ ನಾನು. ನನ್ನ ಕ್ರಿಯೇಟಿವಿಟಿ ಇವತ್ತಿಂದ ಸತ್ತೋಗ್ಬಿಡುತ್ತಲ್ಲ ಅಂತ ಹತ್ತವನು ನಾನು ಅವತ್ತು. ವಾಟ್ ವಿಲ್ ಹ್ಯಾಪನ್ ಟು ಮೈ ಕ್ರಿಯೇಟಿವಿಟಿ ಆ್ಯಸ್ ಎನ್ ಇಂಡಿವಿಜುವಲ್? ನನ್ನ ಸೃಜನಶೀಲತೆಯನ್ನು ಕೊಂದಾಕ್ಬಿಡುತ್ತಲ್ಲ ಅಂತ. ಆದರೆ ಐ ಮಸ್ಟ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಗವರ್ನಮೆಂಟ್. ಕರ್ನಾಟಕ ಸರ್ಕಾರಕ್ಕೆ ನಾನು, ನನ್ನ ಹೆಂಡತಿ, ಮಕ್ಕಳು, ನನ್ನ ಇಡೀ ಕುಟುಂಬ ಎಷ್ಟು ಆಭಾರಿಗಳಾಗಿದ್ರೂ ಕೂಡ ಅದನ್ನು ನಾನು ವಾಪಸ್ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದೇ ಕರ್ನಾಟಕ ಸರ್ಕಾರ ನನಗೆ ಇಡೀ ಕರ್ನಾಟಕ ದರ್ಶನವನ್ನು ಮಾಡಿಸಿ, ನನಗೆ ನಾನು ಅದಕ್ಕೆ ಯೋಗ್ಯನೋ ಅಥವಾ ಅರ್ಹನೋ ಗೊತ್ತಿಲ್ಲ, ಎಲ್ಲ ರೀತಿಯಾದಂಥ ಸೌಕರ್ಯ, ಅಧಿಕಾರ, ಅವಕಾಶಗಳನ್ನು ಕೊಟ್ಟು, ಸಾಲದಕ್ಕೆ ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕೆಲವರು ಹೇಳ್ತಾರೆ, ಸರ್ ಯಾಕೆ ಸರ್ ನಿಮ್ಗೆ ಒಳ್ಳೆ ಪೋಸ್ಟಿಂಗ್ ಸಿಗಲಿಲ್ಲ ಅಂತಾರೆ ನಮ್ಮ ಸರ್ವಿಸ್ನಲ್ಲಿ. ನನಗೆ ಇವತ್ತಿಗೂ ಗೊತ್ತಿಲ್ಲ ದ ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಪೋಸ್ಟಿಂಗ್ ಆ್ಯಂಡ್ ಬ್ಯಾಡ್ ಪೋಸ್ಟಿಂಗ್. ಈವನ್ ಟುಡೇ ಐ ಡೋ ನಾಟ್ ನೋ. ಕೆಲವು ಸಾರಿ ಹೇಳಿದ್ರು, ಆವಾಗ ನಾನು ಹೇಳಿದೆ, ಏನಾಗಂದ್ರೆ ಗುಡ್ ಪೋಸ್ಟಿಂಗ್ ಅಂತಂದರೆ ಒಳ್ಳೆ ಪೋಸ್ಟ್ ಕೊಡ್ಬೋದಾಗಿತ್ತು ನಿಮಗೆ. ನಮ್ಗಿರೋ ಕೆಲಸ ಕೊಟ್ಟಿದ್ದಾರೆ, ನಾವು ಮಾಡಬೇಕಷ್ಟೇ ನಮ್ಮ ಕೆಲಸ. ಸುಮಾರು 4-5 ವರ್ಷ ನಾನು ಎಕ್ಸಿಕ್ಯೂಟಿವ್ ಆಗಿದ್ದಾಗ ನಾನು ಹಿಂದೆ ಏನು ಬರೆಯೋದು ನಿಲ್ಲಿಸಿದೆ, ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ. ಆ ಬರೆಯೋಕ್ಕೆ ಶುರು ಮಾಡಿದಾದನ್ನ ಅದರ ಪ್ರತಿಫಲ ಏನಪ್ಪ ಅಂದರೆ, ಸುಮಾರು 10-12 ಪುಸ್ತಕಗಳನ್ನು ನಾನು ಹೊರತರಲಿಕ್ಕೆ ಸಾಧ್ಯವಾಯಿತು. ಅದಕ್ಕೂ ಕೂಡ ನನಗೆ ನನ್ನ ಸರ್ಕಾರವೇ ಕಾರಣವಾಗಿತ್ತು. ಯಾಕೆಂದರೆ ಸರ್ಕಾರ ಅವಕಾಶಗಳು ಕೊಡುತ್ತೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ನನಗೆ ಅವತ್ತು ಒಂದು ಸತ್ಯ ಗೊತ್ತಾಗಿದೆ, ಏನಪ್ಪ ಅಂದರೆ, ಒಬ್ಬ ಅಧಿಕಾರಿಯಾಗಿ ನಾನು ಅಷ್ಟೊಂದು ಜನಗಳ ಜೊತೆ ಸರಿಯಾಗಿ ಆಗೇ ಇರಲಿಲ್ಲ ಬೆರೆಯೋದಕ್ಕೆ. ಆದರೆ ಪ್ರತಿಯೊಬ್ಬ ರೈಟರು ಕೂಡ, ಒಬ್ಬ ಓದುಗ ಕೂಡ ಆ ಬರಹಗಾರ ಅನ್ನೋ ಪ್ರೀತಿಯನ್ನು ನಮ್ಮನ್ನು ಒಪ್ಕೊಂಡ್ಬಿಡ್ತಾ ಇದ್ರು ಬಂದು. ಐ ಬಿಕೇಮ್ ಮೋರ್ ಪಾಪ್ಯುಲರ್ ಆ್ಯಸ್ ಎ ರೈಟರ್ ದ್ಯಾನ್ ಆಸ್ ಎನ್ ಆಫೀಸರ್. ಅಂದರೆ ಬರಹಕ್ಕೆ ಅಂಥ ಶಕ್ತಿ ಇದೆ, ಮತ್ತು ಬರಹದ ಮೂಲಕ ನೀವು ಸಾರ್ವಜನಿಕರ ಬದುಕಿಗೆ ನೇರವಾಗಿ ಅವರ ಮನಸ್ಸಿಗೆ ತಟ್ಟಬಹುದು, ಹೃದಯಕ್ಕೆ ತಟ್ಟಬಹುದು. ಅಂತಹ ಶಕ್ತಿ ಆ ಅಕ್ಷರಕ್ಕಿದೆ. ಆ ಕೆಲಸವನ್ನು ಆ ಪೆನ್, ಎಸ್ ಪೆನ್ ಇಸ್ ಮೈಟಿಯರ್ ದ್ಯಾನ್ ಸ್ವೋರ್ಡ್ ಅಂತ ಹೇಳ್ತಾರಲ್ಲ, ಬರವಣಿಗೆ ಅನ್ನೋದಿದೆ ನೋಡಿ. ಅಧ್ಯಯನ ಮತ್ತು ಬರವಣಿಗೆ, ಇವೆರಡನ್ನ ಯಾರು ಮರಿತಾರೋ ಅಥವಾ ಕೈ ಬಿಡ್ತಾರೋ
ಅವರು ಪರಿಪೂರ್ಣವಾದ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ತಾನೇ ನಮ್ಮ ಶಾಂತಮ್ಮನವ್ರು ಹೇಳ್ತಾ ಇದ್ರು 75 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಬಿಲೇಟೆಡ್ ವಿಶಸ್ನ ನಾನು ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಂದರ್ಭವನ್ನು ಅವರು ಎಷ್ಟು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂದ್ರೆ ನೋಡಿ, ಕನ್ನಡಿ ಹಿಡಿದಾಗ ಅನ್ನುವಂತ ಈ ಒಂದು ಸಣ್ಣ ಹೊತ್ತಿಗೆಯನ್ನ ಅವರು ಅವತ್ತೊಂದಿನ ದಿನ ಪ್ರಕಟ ಮಾಡೋದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾರೆ. ಅಂದ್ರೆ ಬದುಕನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೀವಿ, ಹೇಗೆಲ್ಲ ನಾವು ಅನುಭವಿಸ್ತೀವಿ, ಆ ಅನುಭವಿಸಿದಂತ ಬದುಕನ್ನ ಹೇಗೆ ನಾವು ದಾಖಲೀಕರಣ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಗೆ ನಮ್ಮ CA ಮುನಿಯಪ್ಪನವ್ರು ಬಹಳ ಹಿರಿಯರು ಇಲ್ಲೇ ಇದ್ದಾರೆ. ಅವ್ರದ್ದು ಪುಸ್ತಕ ಬಿಡುಗಡೆ ಬಹುಶಃ ಅವ್ರು ಅಂದ್ಕೊಂಡಂಗೆ ಆಗಿದ್ದಿದ್ರೆ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದ್ರಿಂದ ನನಗೆ ಮೊನ್ನೆ ಕೂಡ ಅವ್ರು ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೇಳ್ತಾ ಇದ್ರು. ಆಮೇಲೆ ಅವನು ವಿಡಿಯೋ ನೋಡಿದಾಗ ಗೊತ್ತಾಯ್ತು ಅವ್ರ ಆಫೀಸ್ನಲ್ಲಿ ಕಚೇರಿನಲ್ಲಿ ಅವ್ರ ಪುಸ್ತಕ ಬಿಡುಗಡೆ ಮಾಡಿದ್ರು. ಅರ್ಧ ಓದಿದ್ದೀನಿ ಸರ್, ಇನ್ನೂ ಓದ್ತಾ ಇದ್ದೀನಿ. ಯಾಕೆಂದ್ರೆ ಅದು ಕಾಲಡಿಯ ಕಣ್ಣು ಸರ್. ಎದುರುಗಡೆ ಕಣ್ಣಾಗಿದ್ದಿದ್ರೆ ಕಣ್ಣರಳಿಸಿ ಓದ್ಬೋದಾಗಿತ್ತು. ಕಾಲಡಿಯ ಕಣ್ಣಾದ್ರಿಂದ ಅದು ಒಳ ಒಕ್ಕಿ ಒಳ ನೋಟವನ್ನ ಇಟ್ಟು ಓದಬೇಕು ಸರ್. ಆಮೇಲೆ ಅದು ಓದ್ಲಿಕ್ಕೆ ಒಂದು ಒಳಗಣ್ಣು ಬೇಕು ಸರ್. ಒಳಗಣ್ಣು ಇಲ್ಲದೆ ಹೋದ್ರೆ ನಿಮ್ಮ ಕಾಲಡಿಯ ಕಣ್ಣು ಅರ್ಥ ಆಗೋದಿಲ್ಲ. ಯಾರಿಗೆ ಸಂವೇದನೆ ಇಲ್ಲದೆ ಹೋದ್ರೆ, ಯಾರಿಗೆ ನೋವು ಇಲ್ಲದೆ ಹೋದ್ರೆ, ಯಾರಿಗೆ ಇನ್ನೊಬ್ಬರ ಅವಮಾನ ಅನುಭವಿಸದೆ ಹೋದ್ರೆ ನಿಮ್ಮ ಪುಸ್ತಕದ ಅಕ್ಷರಗಳು ಅವರಿಗೆ ಅರ್ಥ ಆಗೋದೇ ಇಲ್ಲ ಸರ್. ಒಂದೊಂದು ಅಕ್ಷರದಲ್ಲೂ ಅವರು ಜೀವ ತುಂಬಿಟ್ಟಿದ್ದಾರೆ. ಆ ಮನುಷ್ಯನ ಅನುಭವವನ್ನ ಹೆಂಗೆ ಮೇಳೈಸಿ ಬರುತ್ತೆ ಆ ಪುಸ್ತಕದಲ್ಲಿ ಅಕ್ಷರದಲ್ಲಿ ಅಂತಂದ್ರೆ ಕಣ್ಣಿಗೆ ಕಟ್ಟಿದ ಹಾಗೆ ಬರೆದಿದ್ದಾರೆ ಸರ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್. ವಾಟ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಲಿಟರೇಚರ್ ಅಂತ ಅನಿಸ್ಬಿಡುತ್ತೆ ನನಗೆ. ನಂಗೆ ಧಾವತಿ ಓದಾಗಲೂ ಕೂಡ ಅದೇ ರೀತಿ ಅನುಭವ ಆಯಿತು ಸರ್. ಧಾವತಿಗೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಕೂಡ ಬಂದಿತ್ತು. ಆ ಪುಸ್ತಕ ಓದ್ಬೇಕಾದ್ರೆ ಹಾಗೆ ಅನ್ಸೋದು. ಕೆಲವು ದೃಶ್ಯಗಳನ್ನ ಕಣ್ಣು ಕಟ್ಕೊಟ್ಬಿಡ್ತಾರೆ. ನೀವು ಬರೆದಿರೋ ದೃಶ್ಯಗಳು ಏನಪ್ಪ ಹೀಗೆಲ್ಲ ಆಗಿತ್ತಾ, ಹೀಗೂ ಇದ್ದೀವ ನಾವು, ಇಷ್ಟೊಂದು ಅಮಾನುಷವಾದ ವ್ಯವಸ್ಥೆ ಒಳಗಡೆ ನಾವು ಮನುಷ್ಯರಾಗಿ ಬದುಕಿದೀವ ಅನ್ನುವ ಹಾಗೆ ಚಿತ್ರವನ್ನ ಕಟ್ಟಿಕೊಡೋದಿದೆಯಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಮರ್ತು ಬಿಟ್ಟಿರ್ತೀವಿ ಎಷ್ಟೋ ಘಟನೆಗಳನ್ನ. ಆದ್ರೆ ನೀವು ಅದನ್ನು ಕುಳಿತು ಒಂದೊಂದು ಘಟನೆಗಳನ್ನು ಹೆಕ್ಕಿ ಅದ್ರ ಒಳಗಡೆ ಜೀವ ತುಂಬಿ ನೀವು ಅದಕ್ಕೊಂದು ಮತ್ತೆ ರೂಪವನ್ನ ಕೊಟ್ಟಿದ್ದೀರಲ್ಲ ಸರ್. ಆ ಕಾರಣಕ್ಕಾಗಿ ನನಗೆ ಇನ್ನೂ ಅದರೊಳಗಡೆ ಇನ್ನೂ ಆವರಿಸ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಅವಕಾಶ ನನಗೆ ಬೇಕಾಗೆಂದ್ರೆ ಈ ಮೊನ್ನೆವರೆಗೂ ನನಗೆ CM ಕಾರ್ಯಕ್ರಮ, ಓಡಾಟ, SIR ಗಾಡಿ ಬಿಟ್ಟಿನಲ್ಲಿ ಓದೋ ಪ್ರಯತ್ನ ಅಂತೂ ನಡೀತಾನೆ ಇದೆ. ಸೊ ಆ ಕಾರಣಕ್ಕಾಗಿ ನಿಮಗೊಂದು ದೊಡ್ಡ ಥ್ಯಾಂಕ್ಸ್ ಸರ್. ಮತ್ತೆ ಈಗ ಮಾತಾಡಿದಂಥ ಗೋಪಾಲ್ ಗೌಡರು ಬಹಳ ಚೆನ್ನಾಗಿ ಹೇಳಿದರು. ಈ ಪುಸ್ತಕದಲ್ಲಿ ನಮ್ಮ ಮುಂದೆ ನಡೆದವರು ಆ ಟೈಟಲ್ ಫಸ್ಟ್ ಕಳಿಸಿದ್ದು ನನಗೆ ಶಿವಪ್ಪನವರು. ಎಕ್ಸಲೆಂಟ್ ಟೈಟಲ್ ರೀ. ಒಂದು ಪುಸ್ತಕಕ್ಕೆ ಒಂದು ಶೀರ್ಷಿಕೆಯನ್ನ ಹೀಗೂ ಕೊಡಬಹುದು ಅನ್ನೋದಕ್ಕೆ ಮೊದಲು ನೀವು ಶಿವಪ್ಪನವ್ರಿಗೆ ಬಹಳ ದೊಡ್ಡ ಥ್ಯಾಂಕ್ಸ್. ಅದರೊಳಗೆ ಏನು ಹಮ್ಮು ಬಿಮ್ಮು ಏನು ಇಲ್ಲ, ಉತ್ಪ್ರೇಕ್ಷೆಗಳಿಲ್ಲ, ಏನೂ ಇಲ್ಲ. ನೀವು 4ನೇ ಕ್ಲಾಸ್ ಮಗು ಕೊಟ್ರೆ ಆ ಮುಂದೆ ನಡೆದವರು ಅಂತ ಓದ್ಬಿಟ್ರೆ ಅವನಿಗೆಲ್ಲವೂ ಅರ್ಥ ಆಗ್ಬಿಡುತ್ತೆ. ಇಷ್ಟು ಸರಳವಾಗಿ ಜೀವನದ ಬಹಳ ದೊಡ್ಡ ಸತ್ಯಗಳನ್ನ ಹೇಳೋದಿದೆಯಲ್ಲ, ಅದು ಕೆಲವರಿಗೆ ಮಾತ್ರ ಸಾಧ್ಯ. ಬುದ್ಧ ಹೇಳ್ತಾ ಇದ್ದಾರೆ ನೋಡ್ರಿ, ಸರಳವಾದ ಮಾತಿನಲ್ಲಿ ಬದುಕಿನ ವೃತ್ತಾಂತವನ್ನ ಕಟ್ಕೊಟ್ಬಿಡ್ತಿದ್ದ. ಸರಳವಾದ ಮಾತುಗಳಲ್ಲಿ ಬದುಕಿನಲ್ಲಿರ್ತಕ್ಕಂಥ ಕ್ಲಿಷ್ಟಕರವಾದಂಥ ವೇದಾಂತವನ್ನ ಹೇಳ್ಬಿಡ್ತೀವಲ್ಲ. ಬಸವಣ್ಣ ಕೆಲಸ ಮಾಡಿದ್ರಲ್ವಾ. ಇವತ್ತಿಗೂ ನಾವು ಶರಣರ ನೀವು ವಚನಗಳನ್ನು ಓದಿದ್ರೆ ಅದಕ್ಕೇನು ಮೇಷ್ಟ್ರು ಬೇಕಾ, ನಿಮಗೆ ಪಾಠ ಹೇಳ್ಕೊಡ್ಬೇಕಾ? ಅದಕ್ಕೆ ಬೇಕಾಗಿಲ್ಲ. ಬಟ್ ಏನು ಹೇಳಬೇಕು ಅನ್ನೋದನ್ನ ಸರಳವಾಗಿ, ನೈಜವಾಗಿ, ಸಹಜವಾಗಿ ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಆತ್ಮಕ್ಕೆ ತಟ್ಟು ಹಾಗೆ ಬರೀತಾರಲ್ಲ, ಅದು ನಿಜವಾದ ಭಾಷೆ, ಅದು ನಿಜವಾದಂಥ ಸಾಹಿತ್ಯ. ನಾವು ಡಂಬಾಚಾರದಿಂದ, ಶಬ್ದ ಆಡಂಬರದಿಂದ ಬರೆಯೋದೇ ಸಾಹಿತ್ಯ ಆಗಬಾರದು. ಅದು ಆ ಸಾಹಿತ್ಯ ಅಲ್ಲ. ಇವರು ಮುಂದೆ ನಡೆದವರು ಅಂತ ಹೋದ ತಕ್ಷಣ ನಾನು ವಾಪಸ್ ಫೋನ್ ಮಾಡಿದೆ ಅವರಿಗೆ, ಶಿವಪ್ಪ ಅವರಿಗೆ. ಟೈಟ್ಲ್ ಯಾರು ಕೊಟ್ಟಿದ್ದು ಅಂತೆ. ನಾನೇ ಸರ್, ಒಂದು ಅದ್ಭುತವಾದಂಥ ಟೈಟ್ಲು, ಇನ್ನು ಗೆದ್ದುಬಿಟ್ರಿ ಬಿಡಿ ಅಂತ ಹೇಳಿದೆ. ಅದು ಒಂದೊಂದು ಸಾರಿ ನಿಮಗೆ ಯಾಕೆ ಸಾಧ್ಯ ಅಂದರೆ, ಶಿವಪ್ಪನವರು ಅವರು ಸರಳದಲ್ಲಿ ಸರಳರು. ಆ ಮನುಷ್ಯ ಹೇಗೆ ಅಂತಂದ್ರೆ ಮೊಂಬತ್ತಿ ಇದ್ದ ಹಾಗೆ ಉರಿತಿರ್ತಾರೆ, ಜ್ಯೋತಿ ಬೆಳಗ್ತಿರುತ್ತೆ, ತಾನು ಕರಗ್ತಾ ಇದ್ದೀನಿ ಅನ್ನೋ ಅರಿವೇ ಅವ್ರಿಗೆ ಇರುವುದಿಲ್ಲ. ಅದು ಬದುಕಾಗಬೇಕು. ನಿಮ್ಮೆಲ್ಲರ ಬದುಕು ಅದಾಗಬೇಕು. ಯಾವುದೇ ಅಪೇಕ್ಷೆಗಳಿಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ, ಯಾವುದೇ ರೀತಿಯಾದಂಥ ಆಡಂಬರಗಳಿಲ್ಲದೆ, ಉತ್ಪ್ರೇಕ್ಷೆಗಳಿದೆ ಬದುಕೋದಿದೆಯಲ್ಲ, ಇದು ಅಷ್ಟು ಸುಲಭ ಅಂತ ಅಂದ್ಕೊಂಬೇಡಿ. ಟು ಬಿ ಸಿಂಪಲ್, ಇಟ್ ಈಸ್ ವೆರಿ ವೆರಿ ಚಾಲೆಂಜಿಂಗ್.
ಸರಳವಾಗಿ ಬದುಕೋದು ಬಹಳ ಚಾಲೆಂಜು, ದೊಡ್ಡ ಸವಾಲದು. ಆದರೆ ನಾವು ನೀವೇನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಓದಿದೀವಿ ಅಂತಾನೋ, ಆಧುನಿಕರು ಅಂತಾನೋ ಭ್ರಮೆಗಳಲ್ಲಿ ಸಿಕ್ಕಾಕೊಂಡು ಸರಳವಾದ ಬದುಕನ್ನ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡು ನಮ್ಮ ಬದುಕನ್ನ ಹಾಳು ಮಾಡ್ಕೋತಾ ಇದ್ದೀವಿ. ವಿ ಆರ್ ಜಸ್ಟ್ ಕಾಂಪ್ಲಿಕೇಟಿಂಗ್ ಇಶ್ಯೂಸ್. ನಾವು ಅದನ್ನು ನಿಲ್ಲಿಸ್ಬಿಟ್ರೆ ಸತ್ಯ ಎಷ್ಟು ಸರಳವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ಬಿಡ್ತದೆ. ನಿಜ, ನಮ್ಮ ಸುದರ್ಶನ್ ಅವರು ಹೇಳಿದಾಗ ಇನ್ನೂ ಅನೇಕರ ಹೆಸರನ್ನ, ಇನ್ನೂ ಅನೇಕರ ಇದು ಏನೋ ಅವರ ಸಾಧನೆಗಳನ್ನ ಇಲ್ಲಿ ಅವರು ದಾಖಲು ಮಾಡಬೇಕಾಗಿದೆ ಆ ಪುಸ್ತಕದಲ್ಲಿ. ಇನ್ನೊಂದು ಪಾರ್ಟ್ ತರಬಹುದು ಅಂತ ಕೂಡ ಅವರು ಹೇಳಿದ್ದಾರೆ. ನಾನು ಬಹಳ ವರ್ಷಗಳ ಹಿಂದೆ ನನಗೊಂದು ಕಾಕತಾಳೀಯ ನೋಡಿ, ಭಗವಂತ ಎಂಥ ನನ್ನ ವಿಚಾರದಲ್ಲಿ, ನಾನು ದೇವರು ನಂಬ್ತೀನೋ ಬಿಡ್ತೀನಿ, ನನ್ನ ದೇವರು ಬೇರೆ. ನಾನು ನಂಬಿರೋದೇನಪ್ಪ ಅಂದ್ರೆ ಸತ್ಯ, ಆತ್ಮ, ನನ್ನಲ್ಲಿರ್ತಕ್ಕಂಥ ಒಂದು ಆತ್ಮ ಸಾಕ್ಷಿ. ಅದು ಬಿಟ್ಟರೆ ನನಗಿದೇನು ಗೊತ್ತಿಲ್ಲ. ನನಗೆ ಜನ್ಮ ಕೊಟ್ಟು ನನ್ನ ತಂದೆ ತಾಯಿ, ಇವತ್ತಿಗೂ ನಾನು ಕಾಲಿಗೆ ಬಿದ್ದಿದ್ರೆ ಅವರಿಬ್ಬರು ಮಾತ್ರ ಕಾಲಿಗೆ ಬಿದ್ದಿದ್ದೀನಿ. ನನ್ನ ಜೀವನದಲ್ಲಿ ಯಾರಿಗೂ ಕಾಲಿಗೆ ಬಿದ್ದಿಲ್ಲ, ಬೇಕಾಗಿಲ್ಲ. ತಲೆ ತಗ್ಗಿಸುವಂಥ ಕೆಲಸ ನಾವು ಯಾವತ್ತೂ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಯಾರಿಗೂ ಇದು ಮಾಡಬೇಕಾಗಿಲ್ಲ. ನೋಡಿ, ನಾನು ನನ್ನ ಸರ್ಕಾರಿ ಉದ್ಯೋಗ ಪ್ರಾರಂಭ ಮಾಡಿದ್ದು ಇದೇ ಜಿಲ್ಲೆನಲ್ಲಿ, ಕಾಕತಾಳೀಯರು. ಯಾವ ಜಿಲ್ಲೆನಲ್ಲಿ ನಾನು ಒಬ್ಬ ಕಾಲೇಜು ಮೇಷ್ಟ್ರಾಗಿ ಕೆಲಸ ಶುರು ಮಾಡಿದ್ದು 33 ವರ್ಷಗಳ ಹಿಂದೆ. ಆಗ ಇದು ಕೋಲಾರ ಜಿಲ್ಲೆ, ಅನ್ಡಿವೈಡೆಡ್ ಚಿಂತಾಮಣಿ ತಾಲೂಕು, ಈಗ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಇದೇ ಜಿಲ್ಲೆಗೆ ವಾಪಸ್ಸು ಜಿಲ್ಲಾಧಿಕಾರಿಯಾಗಿ ಬರ್ತೀನಿ ಅಂತ ಕನಸಿನಲ್ಲೂ ನನಗೆ ಅನಿಸಿರ್ಲಿಲ್ಲ. ಜಿಲ್ಲಾಧಿಕಾರಿಯಾಗಿ ಬಂದಾಗ ಇದು ನನ್ನ ಕೊನೆಯ ಅವಕಾಶ ಅಂತೂ ನನಗೆ ಗೊತ್ತಿರಲಿಲ್ಲ. ನೋಡಿ, ಕಾಕತಾಳೀಯ ಹೇಗಿದೆ ಅಂತಂದ್ರೆ, ಯಾವ ಜಿಲ್ಲೆನಲ್ಲಿ ನನ್ನ ಸರ್ಕಾರಿ ಸೇವೆಯನ್ನು ಪ್ರಾರಂಭ ಮಾಡಿದ್ದೀನೋ ಅದೇ ಜಿಲ್ಲೆಯಲ್ಲಿ ನನ್ನ ಸರ್ಕಾರಿ ಸೇವೆಯನ್ನ ಪೂರ್ಣಗೊಳಿಸುವಂತ ಒಂದು ಪೂರ್ಣ ಸರ್ಕಲ್ ಅನ್ನ ಇದು ಮಾಡಲಿಕ್ಕೆ ಸಾಧ್ಯವಾಗಿದ್ರೆ ಅದು ನಿಮ್ಮಂತ ಏನು ಇಲ್ಲಿ ಇದ್ದೀರಿ ನಮ್ಮ ಕೋಲಾರದ ಜನ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಸಾಯೋವರೆಗೂ ಋಣಿ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇದು ಎಲ್ಲರಿಗೂ ಸಾಧ್ಯ ಇಲ್ಲ ಅಲ್ವಾ? ಯಾರಿಗೆ ಸಾಧ್ಯ ಆಗುತ್ತೆ? ಎಲ್ಲಿ ಶುರು ಮಾಡಿದ್ದು ಅಲ್ಲೇ ಹೆಂಡು ಮಾಡಬೇಕು ಅಂದ್ರೆ ಇಟ್ ಈಸ್ ಆಲ್ ಸಮಥಿಂಗ್ ಮಿರಾಕಲಸ್, ಸಮಥಿಂಗ್ ಡಿವೈನ್ ಅಷ್ಟೇ, ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾನು ಸುಮಾರು 17-18 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಇಡೀ ಕರ್ನಾಟಕದ ಜನ ನನ್ನ ಕುಟುಂಬಕ್ಕೆ ಅನ್ನ ಹಾಕಿ ಸಾಕಿದ್ದಾರೆ. ನನ್ನ ಋಣ ಮಾತ್ರ ತೀರ್ಸಕ್ಕೆ ಸಾಧ್ಯವಿಲ್ಲ. ಆದರೆ ಕೋಲಾರದಲ್ಲಿ ಮಾತ್ರ 2 ಸಾರಿ ಮಾಡಿಬಿಟ್ಟಿದ್ದಾರೆ ಜನ. ನಾನು 1 ಸಾರಿ ಅನ್ನ ಹಾಕಿದ್ರೆ ಸಾಲದು ಅಂತೇಳಿ ಮತ್ತೊಮ್ಮೆ ನೀನು ಬಾ, ನಿನಗೆ ಅನ್ನ ಹಾಕ್ತೀವಿ ಅಂತ ಹೇಳಿ ಅನ್ನ ಹಾಕೋದ್ರ ಜೊತೆನಲ್ಲಿ ನಮಗೆ ಒಂದು ಬದುಕನ್ನು ಕೂಡ ಕಟ್ಟಿಕೊಟ್ರು. ಅದ್ರ ಜೊತೆನಲ್ಲಿ ಮೈಸೂರು ಹುಟ್ಟಿದವ್ ನನ್ನನ್ನ ನಾನು ಮಾಡಿರ್ತಕ್ಕಂಥ ಸರ್ಕಾರಿ ಕೆಲಸವನ್ನೇ ಏನೋ ಬಹಳ ದೊಡ್ಡ ಗಣನೀಯವಾದಂತಹ ಕೆಲಸ ಮಾಡಿದ್ದೀನಿ ಅಂತೇಳಿ ನೀವೆಲ್ಲ ಸೇರ್ಕೊಂಡು ನಿಮ್ಮವನಾಗಿ ನನ್ನನ್ನು ಮಾಡ್ಕೊಂಡ್ಬಿಟ್ರಲ್ಲ, ಅದಕ್ಕೆ ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದ್ರೆ ಅಷ್ಟು ಸುಲಭವಾಗಿ ಒಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅಧಿಕಾರಿಗಳನ್ನಂತೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ, ವಿರಳ, ಇಟ್ಸ್ ವೆರಿ ರೇರ್. ಯಾಕೆಂದ್ರೆ ನಾನು ಜಾಗದಲ್ಲಿ ಒಬ್ಬ ಅಧಿಕಾರಿ ಕೂತಿದ್ದೇನೆ ಅಂದ್ರೆ ಈ ಕೆನಾಟ್ ಬಿ ಗುಡ್ ಟು ಎವ್ರಿಬಡಿ. ನಾನು ಎಲ್ಲರಿಗೂ ಒಳ್ಳೇದು ಮಾಡಕ್ ಆಗೋದಿಲ್ಲ. ನೋಬಡಿ ಕ್ಯಾನ್ ಡೂ. ಒಂದು ಮಾತು ಹೇಳ್ತಾ ಇದ್ರು ಸುದರ್ಶನ್ ಅವರು, ನೋಬಡಿ ಇಸ್ ಪರ್ಫೆಕ್ಟ್, 100% ರೈಟ್. ಆದರೆ ನಾವು ಎಷ್ಟು ಸಾಧ್ಯವೋ ಅಷ್ಟು ನಾವು ನ್ಯಾಯ ಒದಗಿಸಬೇಕು, ಸತ್ಯವಾಗಿ ನಡೆದು ಬಿಡಬೇಕು, ಧರ್ಮವಾಗಿ ಬದುಕುಬಿಡಬೇಕು, 4 ಜನ ಜೊತೆಯಲ್ಲಿ ಪ್ರೀತಿಯಿಂದ ಬದುಕು ಹೊಟ್ಟು ಬಿಡಬೇಕು. ಯಾಕೆಂದ್ರೆ ಕಷ್ಟಗಳು ಯಾವಾಗಲೂ ಒಳ್ಳೆಯವ್ರನ್ನೇ ಹುಡ್ಕೊಂಡ್ಬರೋದು, ನೆನ್ಪಿಟ್ಕೊಂಡು. ಅದಕ್ಕೆ ಇಂಗ್ಲಿಷ್ನೊಂದು ಮಾತಿದೆ, ಸ್ಟೋನ್ಸ್ ಆರ್ ಥ್ರೋನ್ ಓನ್ಲಿ ಅಟ್ ದ ಟ್ರೀಸ್ ವಿಚ್ ಬೇರ್ ಫ್ರೂಟ್ಸ್ ಅಂತ. ಯಾವ ಮರಗಳು ಹಣ್ಣನ್ನು ಬಿಡುತ್ತೋ ಆ ಮರಗಳಿಗೇನೆ ಜನ ಕಲ್ಲು ಹೊಡಿಯೋದು. ಹಣ್ಣು ಬಿಡದಿರೋ ಮರಗಳಿಗೆ ಯಾರಾದ್ರೂ ಕಲ್ಲು ಹೊಡೆಯೋದು ನೋಡಿದ್ದೀರಾ ನೀವು? ಅಷ್ಟೇ. ಒಳ್ಳೆಯವಾಗಿರೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್. ಇಟ್ಸ್ ಎ ವೆರಿ ವೆರಿ ಬಿಗ್ ಚಾಲೆಂಜ್. ನಾನು ಬಂದಾಗ ನನಗೆ ಅರಿವು ಭಾರತ ಒಂದು ರೀತಿ, ನನಗೆ ಅವರು ನನ್ನನ್ನು ಮಾರ್ಗದರ್ಶಕರು ಅನ್ಕೊಂಡಿದ್ದಾರೆ, ಸತ್ಯವಾಗ್ಲೂ ಇಲ್ಲ. ನಾನು ಅವ್ರ ಜೊತೆನಲ್ಲಿ ಸೇರ್ಕೊಂಡು ಅವರು ಏನೋ ಈ ಒಂದು ರಥವನ್ನ ಸಾಗಿಸ್ತಾ ಇದ್ರು. ಆ ರಥ ಸಾಗಿಸೋದ್ರಲ್ಲಿ ನಾನು ನನ್ನ ಕೈ ಸೇರಿಸಿದ್ದೀನಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅದು ಅರಿವು ಭಾರತ ತಂಡದ ಎಲ್ಲ ಅವರ ಒಂದು ದೊಡ್ಡ ಗುಣ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಜನರ ದೊಡ್ಡ ಹೃದಯ ವೈಶಾಲ್ಯತೆಗೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಬ್ಬ ಅಧಿಕಾರಿಯಾಗಿ ನಾನು ಬರೀ ಕಡತದಲ್ಲಿ ಮುಳುಗಿ ಹೋಗೋದು ಬಹಳ ಸುಲಭ. ಆದರೆ ನನಗೆ ಒಂದು ಸತ್ಯ ಗೊತ್ತಿದೆ, ಬಿಹೈಂಡ್ ಎವ್ರಿ ಫೈಲ್ ದೇರ್ ಈಸ್ ಎ ಲೈಫ್. ಬಿಹೈಂಡ್ ಎವ್ರಿ ಫೈಲ್ ದೇರ್ ಈಸ್ ಎ ಲೈಫ್. ಒಂದು ಕಡತದ ಹಿಂದೆ ಒಂದು ಬದುಕಿದೆ. ಆ ಬದುಕಿಗೆ ಯಾವತ್ತೂ ದ್ರೋಹ ಆಗಬಾರ್ದು ಅನ್ನುವ ಸತ್ಯವನ್ನು ನಾವೆಲ್ಲರೂ ನೆನಪಿಟ್ಕೋಬೇಕು. ನನಗೆ ಈ ಜಿಲ್ಲೆಯಲ್ಲಿ ಅರಿವು ಭಾರತ ಸಮಾಜದೊಂದಿಗೆ, ನೊಂದವರೊಂದಿಗೆ, ಅವಮಾನಿತರೊಂದಿಗೆ, ಬಹಿಷ್ಕೃತರೊಂದಿಗೆ
ಅಥವಾ ಅಸ್ಪೃಶ್ಯತೆಯ ನೋವಿನಿಂದ ನರಳುತ್ತಿರೋರೊಂದಿಗೆ ನನ್ನನ್ನ ಸಮೀಕರಣ ಮಾಡಿಕೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಅರಿವು ಭಾರತ. ಅದರ ಮೂಲಕವಾಗಿ ನಾನು ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದು ಅರಿವು ಭಾರತ. ನಾವೆಲ್ಲರೂ ಕೂಡ ಮನುಷ್ಯತ್ವ ಇದೆ, ಆದರೆ ಅದನ್ನ ಜಾಗೃತಿಗೊಳಿಸುವ ಸೋಮಾರಿತನ ಮಾತ್ರ ನಮ್ಮನ್ನು ಕಾಡ್ತಾ ಇರುತ್ತೆ. ಆ ಮನುಷ್ಯತ್ವವನ್ನ ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಏನಾದ್ರೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದು ಯಾರಿಂದ ಸಾಧ್ಯ ಅಂದ್ರೆ ಅರಿವು ಭಾರತ ತಂಡದಿಂದ ಮಾತ್ರ ಸಾಧ್ಯ. ಆ ಕಾರಣಕ್ಕಾಗಿ ನಾನು ಅರಿವು ಭಾರತ ತಂಡದ ಎಲ್ಲ ಸಮಸ್ತ ಸ್ನೇಹಿತರುಗಳಿಗೆ, ನನಗೆ ಗೊತ್ತಿಲ್ಲ ಅವೆಲ್ಲ ಋಣಾನುಬಂಧ ಅಂತ ಅನ್ಕೋತೀನಿ ಅಷ್ಟೇ. ಆ ಋಣಾನುಬಂಧ ಇದ್ದದಕ್ಕೇನೆ ನಾವು ನಮ್ಮಿಂದ ಒಂದಷ್ಟು ಸಣ್ಣ ಒಂದು ಕೆಲಸ ಅರಿವು ಭಾರತ ಅದು ಹೂ ಆದ್ರೆ ನನ್ನಂಥವರು ಅಲ್ಲಿ ನಾವು ಒಂದಷ್ಟು ಸ್ವರ್ಗ ಸೇರ್ಕೊಳ್ಳೋ ಕೆಲಸವನ್ನ ಅರಿವು ಭಾರತದಿಂದ ಮಾಡಿದೀವಿ ಅಷ್ಟೇ. ಬಿಟ್ರೆ ಪ್ರಾಯಶಃ ಇದನ್ನ ಮಾಡೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ತೃಪ್ತಿ ಇದೆಯೋ ಗೊತ್ತಿಲ್ಲ, ಆದ್ರೆ ಆತ್ಮತೃಪ್ತಿ ಅಂತೂ ಸಿಗುತ್ತೆ ನಿಮಗೆ. ನೀವು ಮಾಡೋ ಕೆಲಸದಲ್ಲಿ ಆತ್ಮತೃಪ್ತಿ ಅಂತೂ ಸಿಗುತ್ತೆ. ನಾನು ಹಿಂದೆ ಮೇಷ್ಟ್ರ್ ಆಗಿದ್ದಾಗ ಈ ಕಾಲೇಜಿನಲ್ಲಿ ಕೆಲಸ ಮಾಡುವಾಗ ಒಂದು ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದ್ರೆ ಕೋಲಾರದಲ್ಲಿ 8 ವರ್ಷಗಳ ಕಾಲ ನಾನು ಪಾಠ ಮಾಡಿದ್ದೀನಿ ಮಕ್ಕಳಿಗೆ. ಆಗ ನನಗೆ ಆವಾಗ ನಾನು ಇಟ್ಕೊಂಡಿದ್ದ ಟೈಟ್ಲ್ ಏನಪ್ಪಾ ಅಂದ್ರೆ ಕೋಲಾರದ ಕಣ್ಮಣಿಗಳು ಅಂತ. ಬಹುಶಃ ಎಲ್ಲ ಕೋಲಾರದ ಕಣ್ಮಣಿಗಳು ನನ್ನನ್ನು ಹೊರತುಪಡಿಸ್ಬಿಡಿ, ಎಲ್ಲರೂ ನಿಮ್ಮ ಈ ಇದ್ರೊಳಗಡೆ ನಮ್ಮ ಮುಂದೆ ನಡೆದವರು ಪುಸ್ತಕದಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಇಲ್ಲಿ ಬಹಳ ದೊಡ್ಡ ಸಾಧಕರುಗಳು ಕೂಡ ಗುರುತಿಸಿದ್ದೀವಿ. ದೊಡ್ಡ ದೊಡ್ಡ ಸಾಧಕರುಗಳು ಕೂಡ ಇದ್ದಾರೆ. ಅವರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ಇನ್ನೂ ಅನೇಕ, ಸುದರ್ಶನ್ ಅವರು ಹೇಳಿದಂಗೆ ದೇರ್ ಆರ್ ಸೋ ಮೆನಿ ಅನ್ಸಂಗ್ ಹೀರೋಸ್ ಆಫ್ ದಿಸ್ ಡಿಸ್ಟ್ರಿಕ್ಟ್. ಈ ಜಿಲ್ಲೆಯಿಂದನೇ ಬಹಳಷ್ಟು ಬೆಳಕಿಗೆ ಬರದ ಅನೇಕ ಹೀರೋಗಳು ಅಥವಾ ನಾಯಕರುಗಳು ಅಥವಾ ಕಣ್ಮಣಿಗಳು ಇದ್ದಾರೆ. ಅವರು ಹೇಗಿದ್ದಾರಪ್ಪ ಅಂದ್ರೆ ನಮ್ಮ KGF ಒಳಗಡೆ ಇರ್ತಕ್ಕಂಥ ಚಿನ್ನದ ಅದಿರಿನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಚಿನ್ನದ ಅದಿರನ್ನ ಆಚೆ ತೆಗೆದು ಅವ್ರಿಗೂ ನಾವೊಂದು ಮೂರ್ತವಾದಂತ ಕಲ್ಪನೆಯನ್ನ ಕೊಡಬೇಕು. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಅರಿವು ಭಾರತ ತಂಡದವರು ಮಾಡ್ತಾರೆ. ಮುಂದೆ ನಡೆಯೋದು ನಿಜ. ಅವ್ರು ಹೇಳ್ತಾ ಇದ್ರಲ್ವಾ, ಒಂದು ಹೆಜ್ಜೆ ಇಡೋದು ಕೂಡ ಗೋಪಾಲ್ಗೌಡ ಚೆನ್ನಾಗಿ ಹೇಳಿದ್ರು. ನರಸಿಂಹಮೂರ್ತಿ ಅವರ ಮಾತು ಹೇಳ್ತಾ ಇದ್ರು, ಮಾವೋತ್ ಸೆ ತಂಗ್ ಅಂತ ಹೇಳಿ ಬಹುಶಃ ಎಲ್ಲರೂ ಕೇಳಿರ್ತೀರಿ. ಅವರು ಚೈನಾ ದೇಶದ ಬಹಳ ದೊಡ್ಡ ಕ್ರಾಂತಿಕಾರಿ, ಬಹಳ ದೊಡ್ಡ ರಿಫಾರ್ಮೇನ್. ಅವ್ರು ಯಾವಾಗಲೂ ಒಂದು ಏನ್ ಹೇಳ್ತಾ ಇದ್ರು ಏನಂತಾರೆ, ನೀವು ಸಾಮಾನ್ಯವಾಗಿ ಒಂದು ಹೆಜ್ಜೆ ಇಟ್ಟರೆ ಅದು ಬಹಳ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಅ ಜರ್ನಿ ಆಫ್ 1000 ಮೈಲ್ಸ್, ಅ ಜರ್ನಿ ಆಫ್ 1000 ಮೈಲ್ಸ್ ಬಿಗಿನ್ಸ್ ವಿತ್ ಎ ಸ್ಮಾಲ್ ಸ್ಟೆಪ್ ಆರ್ ಎ ಫಸ್ಟ್ ಸ್ಟೆಪ್. ಆ ಕೆಲಸವನ್ನ ಮುಂದೆ ನಡೆದವರು ಮಾಡ್ತಾ ಇದ್ದಾರೆ. ನಾವು ಒಂದು ಹೆಜ್ಜೆ ಹಾಕ್ಬಿಡ್ಬೇಕು. ಎಲ್ಲಿ ನಿಮಗೆ ಅದು ಸರಿ ಅನ್ಸುತ್ತೋ, ನಿಮ್ಮ ಮನಸ್ಸಿಗೆ ಸರಿ ಅನ್ಸುತ್ತೋ, ಆತ್ಮಸಾಕ್ಷಿ ಪ್ರಕಾರ ಸರಿಯಾಗಿದೆ ಅನ್ಸುತ್ತೋ, ನಾವೆಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಆತ್ಮ ಸಾಕ್ಷಿಯಾಗಿ ನಡ್ಕೋತಾ ಇದ್ದೀವಿ ಅಂತ ಅನ್ನಿಸಿದಾಗ ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ಬೇಕು. ಅದು ಇಟ್ ಮೇಕ್ಸ್ ಎ ವೆರಿ ಬಿಗ್ ಡಿಫ್ರೆನ್ಸ್. ಅಮೆರಿಕದ ಬಹಳ ದೊಡ್ಡ ನ್ಯಾಷನಲ್ ಪೊಯೆಟ್ ಒಬ್ಬ ರಾಬರ್ಟ್ ಫ್ರಾಸ್ಟ್ ಅನ್ನೋನು ಒಂದು ಪದ್ಯ ಬರೀತಾನೆ. ಆ ಪದ್ಯದ ಹೆಸರು ಹೈಸ್ಕೂಲಲ್ಲಿ ಇದೆ, ರೋಡ್ ನಾಟ್ ಟೇಕನ್ ಅಂತ. ರೋಡ್ ನಾಟ್ ಟೇಕನ್ ಅಂತ ಒಂದು ಸಣ್ಣ ಪದ್ಯ, ಬಹಳ ಸರಳವಾದ ಪದ್ಯ. ಆ ಪದ್ಯದಲ್ಲಿ ಅವನು ಹೇಳ್ಕೊತಾನೆ, ನಾನು ಕಾಡಲ್ಲಿ ಹೋಗ್ತಾ ಇದ್ದೆ, ನಾನು ಕಾಡಲ್ಲಿ ಹೋಗುವಾಗ 2 ರಸ್ತೆ ಬಂತು. ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಒಂದು ರಸ್ತೆಯಲ್ಲಿ ಈಗಾಗಲೇ ಜನ ಹೋಗಿದ್ದಾರೆ, ಓಡಾಡಿದ್ದಾರೆ, ಅಲ್ಲೆಲ್ಲ ನಿಮಗೆ ಹುಲ್ಲು ಬೆಳೆಯಕ್ಕೆ ಅವಕಾಶ ಇಲ್ಲ. ಇನ್ನೊಂದು ರಸ್ತೆ ಬಹಳ ಕಡಿದಾಗಿದೆ, ಸ್ಪಷ್ಟವಾಗಿಲ್ಲ, ಕಲ್ಲು ಮುಳ್ಳಿನ ಹಾದಿ. ನಾನು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡುವಾಗ ಅವ್ರು ಹೇಳ್ತಾರೆ, ಫೈನಲಿ ಐ ವಾಸ್ ಕಾಟ್ ಇನ್ ದ ವುಡ್ಸ್. ಅಲ್ಲಿ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಏನಾಗುತ್ತೆ, ದ ಬ್ಯೂಟಿ ಆಫ್ ದ ವುಡ್ ಫಾರೆಸ್ಟ್ ಅಂಡ್ ದ ಡ್ಯೂಟಿ ಆಫ್ ಮೈ ವರ್ಕ್. ಒಂದು ಕಡೆ ನನಗೆ ನನ್ನ ಕರ್ತವ್ಯದ ಕರೆ, ಇನ್ನೊಂದು ಕಡೆ ಈ ಒಂದು ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಅರಣ್ಯ ಅಥವಾ ಪ್ರಾಕೃತಿಕ ಒಂದು ಕರೆ. ಎರಡರ ನಡುವೆ ನಾನು ಏನ್ ಮಾಡಬೇಕು ಅಂತೇಳಿ, ಯಾವ ಜನರು ನಡೆದಾಡಿಲ್ವೋ, ಯಾವ ಹಾದಿನಲ್ಲಿ ಕಲ್ಲು ಮುಳ್ಳಿದೆಯೋ ಆ ಹಾದಿಯನ್ನೇ ಅವರು ಸೆಲೆಕ್ಟ್ ಮಾಡ್ಕೋತಾರೆ, ಆಯ್ಕೆ ಮಾಡ್ಕೋತಾರೆ. ದ ರೋಡ್ ನಾಟ್ ಟೇಕನ್, ದ ರೋಡ್ ವಿಚ್ ಇಸ್ ಲೆಸ್ ಟ್ರಾವೆಲ್ಡ್, ಈ ಡಿಸೈಡ್ಸ್. ಅಂಡ್ ದಟ್ ಈಸ್ ವೈ ಈ ಬಿಕಮ್ಸ್ ಅ ಗ್ರೇಟ್ ಪೊಯೆಟ್ ಆಫ್ ಅಮೆರಿಕಾ. ಒಬ್ಬ ವ್ಯಕ್ತಿ ಆ ಸಂದರ್ಭದಲ್ಲಿ ನಾವು ತಗೊಳ್ಳುವ ನಿರ್ಧಾರಗಳಿದೆಯಲ್ಲ, ಆ ನಿರ್ಧಾರಗಳು ನಮ್ಮ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಅಂತಹ ಒಂದು ದೃಢವಾದ ಗಟ್ಟಿಯಾದಂತಹ ನಿರ್ಧಾರ ತಗೋಬೇಕಾದ್ರೆ ಅಲ್ಲಿ ಒಂದಷ್ಟು ಗುಂಡಿಗೆನಲ್ಲಿ ಒಂದಷ್ಟು ಕಂಟೆಂಟ್ ಇರಬೇಕು, ಒಂದಷ್ಟು ಸಮಾಜದ ಬಗ್ಗೆ ಕಳಕಳಿ ಇರಬೇಕು, ಮತ್ತು ಏನಾದರೂ ಸಾಧಿಸ್ತೀನಿ ಅನ್ನತಕ್ಕಂಥ ಒಂದು ಕಿಚ್ಚು, ಒಂದು ಛಲ ಇರಬೇಕು.
ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ನೋಡಿ, ಇಷ್ಟೆಲ್ಲ ಹೋರಾಟಗಾರಿದ್ದಾರಲ್ವ ಇಲ್ಲಿ. ನಾವು ಗೀತಕ್ಕವ್ರ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು. ಇಲ್ಲಿ ನಮ್ಮ ಶಾಂತಮ್ಮ ಅವರಿದ್ದಾರೆ, ಮಮತಾ ರೆಡ್ಡಿ ಅವರಿದ್ದಾರೆ, ಬಹಳ ಹೆಂಗಾಗಿರ್ತಕ್ಕಂಥ ನಮ್ಮ ನಳಿನಿ ಗೌಡ ಅವರಿದ್ದಾರೆ, ಅನೇಕರು ಹಿರಿಯರಿದ್ದಾರೆ. ಅವರ ಹೆಸರೆಲ್ಲ ನಾನು ಪುಸ್ತಕ ಓದುವಾಗ ಅಂದ್ಕೋತಾ ಇದ್ದೆ. ನೋಡಿ, ಈ ಸಮಾಜದಲ್ಲಿ ಅಷ್ಟು ಸುಲಭವಾಗಿ ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ. ಹೋರಾಟ ಮಾಡೋದು ಅನ್ನೋದು ಅಷ್ಟು ಸುಲಭವಾದ ಮಾತೇ ಅಲ್ಲ. ಆದರೆ ಆ ಹೋರಾಟ ಮಾಡಿ ನೀವು ಹೋರಾಟ ಮಾಡಿದ ಎಲ್ಲದರೊಳಗೂ ಜಯಿಸ್ತಿರೋದು ಕೂಡ ಸತ್ಯ ಅಲ್ಲ. ಮಾಡೋ ಕೆಲಸ ಇಲ್ಲದವರು ಅಂತ ಯಾರು ಏನೇ ಹೇಳ್ಕೊಳ್ಳಿ, ನಿಮಗೆ ಸತ್ಯ ಅಂತ ಅನಿಸಿದಾಗ ಆ ಕೆಲಸ ಮಾಡಬೇಕಾದ್ರೂ ಕೂಡ ಒಳಗಡೆ ಒಂದಷ್ಟು ಧೈರ್ಯ ಬೇಕು. ಆ ಮಾರಲ್ ಕರೇಜ್ ಶುಡ್ ಕಮ್ ಫ್ರಮ್ ವಿದಿನ್ ಯು. ಆ ಒಳಗಡೆ ಇರುವ ಮಾರಲ್ ಕರೇಜ್ ಮಾತ್ರ ನಮ್ಮನ್ನ ಸರಿದಾರಿಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾ, ನಮ್ದು ಒಂದು ರೀತಿಯಾದಂತಹ ಹೋರಾಟದ ಬದುಕುಗಳೆಲ್ಲರಿಗೂ, ಪ್ರತಿಯೊಬ್ಬನು ಹೋರಾಟದ ರೀತಿಯಲ್ಲೇ ಬದುಕಬೇಕು. ಆ ಮೂಲಕವಾಗಿ ಸಮಾಜಕ್ಕೆ ಏನಾದರೂ ಒಂದಷ್ಟು ನಮ್ಮಿಂದ ಸಾಧ್ಯವಾದನ್ನ ಬಿಟ್ಟು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಯಾರು ಏನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಟ್ಲೀಸ್ಟ್ ವಿ ಶುಡ್ ಲೀವ್ ಸಮ್ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಆಫ್ ವಾಟ್ ಈಸ್ ನೋನ್ ಎಸ್, ಏನೋ ಒಂದು ಹೆಜ್ಜೆಯ ಗುರುತು ಅಂತ ಹೇಳ್ತೀವಲ್ವಾ, ಆ ಹೆಜ್ಜೆಯ ಗುರುತನ್ನ ನಾವು ಬಿಟ್ಟು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನಾವು ಹೆಚ್ಚು ಹೆಚ್ಚು ಮನುಷ್ಯನ ಜೊತೆನಲ್ಲಿ ಮನುಷ್ಯರಾಗಿ ಬದುಕೋದನ್ನ ಕಲ್ತ್ಕೊಂಡ್ಬಿಟ್ರೆ ಬಹುಶಃ ಅದಕ್ಕಿಂತ ಬಹಳ ದೊಡ್ಡ ಸಾಧನೆ ನಾವು ಯಾರು ಏನೂ ಮಾಡಬೇಕಾದ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಆಕ್ಚುಲಿ ನಾನು ಬರುವಾಗ ಮುಂಚೆ ಅವ್ರು ಹೇಳ್ತಾ ಇದ್ರು, ಅವ್ರು 2 ಗಂಟೆಗೆ ಇಟ್ರು. ನನ್ನನ್ನ ಏನು ಈ ಟೈಮಲ್ಲಿ ಇಟ್ಟಿದ್ದೀರಲ್ಲ, ಊಟ ಬರ್ಬೇಕಾ, ಊಟ ಮಾಡದೆ ಬರ್ಬೇಕಾ ಅಂತ. ನನ್ನ ಕುಟುಂಬದವರೆಲ್ಲರೂ ಇವತ್ತು ಬಂದಿದ್ರು, ಸಂಡೇ ಆದ್ರಿಂದ ನಿನ್ನೆ. ಆ ಕಾರಣಕ್ಕಾಗಿ ನಾನು ಬೇಗ ಹೋಗ್ಬೇಕು, ನಾನು ಬೇಗ ಬಿಟ್ಕೊಡಿ ಅಂತ ನಾನು ಕೇಳಿದ್ದೆ. ಬಹಳ ಒಳ್ಳೆಯ ಒಂದು ಕ್ಷಣಗಳನ್ನ ನಾನು ನಿಮ್ಮೊಂದಿಗೆ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಜೀವನದಲ್ಲಿ ಇಂಥ ಕ್ಷಣಗಳು ಬರೋದು ಬಹಳ ಅಪರೂಪ. ಇಂಥ ಅಪರೂಪದ ಕ್ಷಣಗಳನ್ನ ಮಾಡಿಕೊಟ್ಟಂತ ಅರಿವು ಭಾರತದ ಎಲ್ಲ ಸನ್ಮಿತ್ರರಿಗೆ ಮತ್ತು ನೀವು ನನಗೆ ತೋರಿಸಿದಂಥ ಆ ಪ್ರೀತಿ, ವಾತ್ಸಲ್ಯ ಮತ್ತು ನಿಮ್ಮ ಹೃದಯವಂತಿಕೆ, ಹೃದಯ ವೈಶಾಲ್ಯತೆಗೆ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ಕೋಲಾರದಿಂದ ನಾನು ಫಿಸಿಕಲ್ ಆಗಿ ನಿರ್ಗಮಿಸಬಹುದು 4-5 ದಿನ ಆದಮೇಲೆ, ಆದರೆ ಅರಿವು ಭಾರತದ ಯಾವುದೇ ಕಾರ್ಯಕ್ರಮಕ್ಕೂ ನಿಮ್ಮ ಆಹ್ವಾನ ಇಲ್ಲದೆ ಬರುವಷ್ಟು ಮನಸ್ಸನ್ನ ನಾನು ಹೊಂದಿದ್ದೀನಿ ಅನ್ನೋ ಮಾತನ್ನ ಮಾತ್ರ ನಾನು ಹೇಳ್ತೀನಿ. ಆದರೆ ನನ್ನನ್ನ ನೀವು ಬಿಡೋದಿಲ್ಲ ಅಂತೂ ನನಗೆ ಗೊತ್ತು. ಪಂಡಿತ್ ಮುನಿಯಂಟಪ್ಪನವ್ರು ಹೇಳ್ತಾ ಇದ್ರು, ವಿಜಯಕುಮಾರ್ ಆಗ್ಬೋದು, ನಮ್ಮ ಮಂಜುನಾಥ್ ರೆಡ್ಡಿ ಅವ್ರು ಆಗ್ಬೋದು, ನಮ್ಮ ಸ್ನೇಹಿತರಾದಂಥ ನಮ್ಮ ಓಂ ಪ್ರಕಾಶ್ ಅವರು ಆಗ್ಬೋದು, ಆಮೇಲೆ ಇತ್ತೀಚೆಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಅಧ್ಯಾತ್ಮ ಗುರುಗಳಾದಂಥ ನಮ್ಮ ಅಚಲ ಗುರುಗಳಾದಂಥ ಸುಬ್ಬಾರೆಡ್ಡಿ ಗುರುಗಳಾಗಬಹುದು, ಇನ್ನೂ ಅನೇಕರು, ನಮ್ಮ ಮುಬಾರಕ್ ಅವರಿದ್ದಾರೆ, ಇಲ್ಲಿ ನಮ್ಮ ಮಮತಾ ರೆಡ್ಡಿ ಅವರು, ಎಲ್ಲರೂ. ಐ ಆಲ್ವೇಸ್ ರಿಮೇನ್ ಗ್ರೇಟ್ಫುಲ್ ಟು ಯು ಅಂಡ್ ಮೈ ಸ್ಟಿಂಟ್. ಬಹುಶಃ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವರ ಕೊನೆ ದಿನಗಳನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಕಳೆಯೋದಕ್ಕೆ ಸಾಧ್ಯವಾಗಿದ್ರೆ ಅದಕ್ಕೆ ನಿಮ್ಮೆಲ್ಲರ ನಿಷ್ಕಲ್ಮಶವಾದ ಪ್ರೀತಿ ಹಾಗೂ ಸಹಕಾರವೇ ಕಾರಣ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಗೆ ನಮಸ್ಕಾರಗಳು, ಧನ್ಯವಾದಗಳು.